ಪ್ರಕಟವಾಗಿವೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಒಳ ಮೀಸಲಾತಿ ಏನು ಜಟಾಪಟಿ ನಡೀತಾ ಇತ್ತಲ್ಲ ಈ ಸರ್ವೆಗೆ ಈಗ 90% ಪೂರ್ಣವಾಗಿದೆ ಅಂತ ಒಂದು ವರದಿ ಹೇಳ್ತಾ ಇದೆ. ಮನೆ ಮನೆಗೆ ಸಮೀಕ್ಷೆ ಅಂತ್ಯವಾಗಿದೆ. ಏನು ವಿಶೇಷ ಶಿಬಿರ ಆನ್ಲೈನ್ ಮೂಲಕ ಸರ್ವೆ ಕಾರ್ಯ ಬಾಕಿ ಉಳಿದುಕೊಂಡಿದೆ. ಸೊ ಹೀಗಾಗಿ ಜೂನ್ 8ಕ್ಕೆ ಆ ಸಮೀಕ್ಷೆಗೂ ಕೂಡ ಮುಕ್ತಾಯ ಇತಿಶ್ರೀ ಹಾಡುವ ಸಾಧ್ಯತೆ ಇದೆ. ಜೊತೆಗೆ ಈವರೆಗೆ 1.04 ಕೋಟಿ ಎಸ್ಸಿ ಮತ್ತು ಎಸ್ಸಿ ಜನರ ಗಣತಿಯಾಗಿದೆ ಅಂತ ವರದಿ ಹೇಳ್ತಾ ಇದೆ. ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವ ಸಂಬಂಧ ಮೇ 5ರಿಂದ ನಡೀತಾ ಇರುವಂತಹ ಮನೆ ಮನೆ ಸಮೀಕ್ಷೆ ಭಾನುವಾರ ಮುಕ್ತಾಯವಾಗಿದ್ದು ಅಂದಾಜು 1.04 ಕೋಟಿಗಿಂತಲೂ ಹೆಚ್ಚಿನ ಮಂದಿ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಲಾಗಿದೆ. ಈ ಮೂಲಕ 90% ಅಂದರೆ 90% ಈ ಒಂದು ಗಣತಿ ಮುಕ್ತಾಯಗೊಂಡಿದೆ. ಇನ್ನೇನು ಆನ್ಲೈನು ಆಮೇಲೆ ಕೆಲವೊಂದಿಷ್ಟು ವಿಶೇಷ ಶಿಬಿರಗಳನ್ನು ತೆರೆದು ಆ ಒಂದು ಕಾರ್ಯಾಚರಣೆ ಅಂದರೆ ಆ ಮೂಲಕ ಸರ್ವೆ ಮಾಡೋದಕ್ಕೆ ಇನ್ನೇನು 10% ಮಾತ್ರ ಬಾಕಿ ಉಳಿದುಕೊಂಡಿದೆ ಅಂತ ಹೇಳಲಾಗಿದೆ. 2011ರ ಜನಗಣತಿ ಆಧರಿಸಿ ಪ್ರಸ್ತುತ ರಾಜ್ಯದಲ್ಲಿ 1.16 ಕೋಟಿ ಪರಿಶಿಷ್ಟ ಜಾತಿ ಸಮುದಾಯದವರು ಇರಬಹುದು ಅಂತ ಆಯೋಗ ಅಂದಾಜಿಸಿ ಸಮೀಕ್ಷೆಯನ್ನು ಆರಂಭ ಮಾಡಿದೆ. ಈವರೆಗೆ ಬಹುತೇಕ ಜಿಲ್ಲೆಗಳಲ್ಲಿ ಸಮೀಕ್ಷೆ ಉತ್ತಮವಾಗಿ ಈ ಒಂದು ಸಮೀಕ್ಷೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಆದರೆ ಬಿಬಿಎಂಪಿಯಲ್ಲಿ ಮಾತ್ರ ನಿರೀಕ್ಷಿತ ಪ್ರಮಾಣದಲ್ಲಿ ಜನರು ಭಾಗಿಯಾಗ್ತಾ ಇಲ್ಲ. ಹೀಗಾಗಿ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂದಾಜು 13ರಿಂದ 14 ಲಕ್ಷ ಮಂದಿ ಇರಬಹುದು ಅಂತ ಅಂದಾಜಿಸಿದ್ರೂ ಕೂಡ ಈವರೆಗೆ 8 ಲಕ್ಷಕ್ಕೂ ಕೂಡ ಈ ಒಂದು 8 ಲಕ್ಷ ಸಮೀಕ್ಷೆಯಲ್ಲಿ 8 ಲಕ್ಷ ಜನರು ಕೂಡ ಭಾಗಿಯಾಗಿಲ್ಲ ಅನ್ನುವಂತಹ ವರದಿ ಹೇಳ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಂತಂದರೆ ಈ ಬೆಂಗಳೂರಲ್ಲೇ 13ರಿಂದ 14 ಲಕ್ಷ ಎಸ್ಸಿ ಸಮುದಾಯದವರು ಅಂದರೆ ಪರಿಶಿಷ್ಟ ಜಾತಿ ಸಮುದಾಯದವರು ಇದ್ದರೂ ಕೂಡ ಈ ಒಂದು ಸರ್ವೆಯಲ್ಲಿ ಜಸ್ಟ್ 8 ಲಕ್ಷ ಜನರು ಮಾತ್ರ ಈ ಒಂದು ಸರ್ವೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಆನ್ಲೈನ್ ಘೋಷಣೆ ಅಂದರೆ ಮನೆ ಮನೆಗೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸುವವರಿಗಾಗಿ ಅಂದರೆ ಆನ್ಲೈನ್ ಮೂಲಕ ಕುಟುಂಬಗಳ ವಿವರವನ್ನು ಸಲ್ಲಿಸುವುದಕ್ಕೆ ಅವಕಾಶ ಇದ್ದು ಈವರೆಗೆ ಸುಮಾರು 3,000ಕ್ಕೂ ಹೆಚ್ಚು ಕುಟುಂಬಗಳು ಸ್ವಯಂ ಘೋಷಣೆ ಮಾಡಿಕೊಂಡಿವೆ. ಈ ನಡುವೆ ವಿಶೇಷ ಶಿಬಿರಗಳ ಮೂಲಕ ಗಣತಿಯನ್ನು ನಡೆಸ್ತಾ ಇದೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಮತಗಟ್ಟೆ ಇರುವಂತಹ ಪ್ರದೇಶಗಳಲ್ಲಿ ವಿಶೇಷ ಶಿಬಿರಗಳನ್ನು ನಡೆಸಿ ಜೊತೆಗೆ ಆನ್ಲೈನ್ ಮೂಲಕ ತಾವು ಪರಿಶಿಷ್ಟ ಜಾತಿ ಅಂದರೆ ಈ ಒಂದು ಸರ್ವೆಯಲ್ಲಿ ಭಾಗವಹಿಸಬಹುದು ಅಂತ ರಾಜ್ಯ ಸರ್ಕಾರ ಆನ್ಲೈನ್ ಮೂಲಕವೂ ಕೂಡ ಒಂದು ಪೋರ್ಟಲನ್ನು ಓಪನ್ ಮಾಡಿಕೊಂಡಿದೆ. ಅಲ್ಲೂ ಕೂಡ ನೀವು ತಮ್ಮ ಕುಟುಂಬದ ವಿವರಗಳನ್ನು ದಾಖಲು ಮಾಡಬಹುದು ಅಂತ ಸರ್ಕಾರ ಹೇಳಿದೆ.